ಸುಮ್ಮನೆ ಇದನ್ನ ನೀವು ನಿಮ್ಮ ಡೆಲ್ಲಿಯಿಂದ ನಿಮ್ಗೆ ಆದೇಶ ಬಂದಿದೆ ಅಂತ ಹೇಳಿ ಇಲ್ಲೆಲ್ಲ ಕುಣಿಬೇಡಿ ಇಲ್ಲಿ ನೀವು. ಎಲ್ಲಿಂದ ಆದೇಶ ಬರಲಿಲ್ಲ, ಕೂತ್ಕೊಳ್ಳಿ, ನಾನು ಅವರೇ ಹೇಳ್ಬಿಟ್ರು ಅಲ್ಲಿಂದ ಆದೇಶ ಬಂದಿದೆ ಅಂತ. ರಾಹುಲ್ ಗಾಂಧಿಯಿಂದ ಆದೇಶ ಬಂದಿದ್ಯಾ? ಸೋನಿಯಾ ನನ್ನ ಆದೇಶ ಕೇಳಿ ನೀವು, ನಾನು ಹೇಳ್ತೇನೆ. ನೀವು ಯಾರಿಂದ ನಿಮ್ಗೆ ಯಾರಿಂದ ಆದೇಶ ಬಂದಿದೆ ಹೇಳ್ಬೇಕಲ್ಲ ನೀವು. ನಿಮ್ಗೆ ಅಲ್ಲಿಂದ ನೋಡ್ತಾ ಇದ್ದಾರೆ, ನಿಮ್ಗಿರೋ ಪ್ರಾಬ್ಲಮ್ ಇಲ್ಲ, ಅದಕ್ಕೋಸ್ಕರ ನಿರ್ಣಯ ತಂದಿದ್ದೀರಾ. ರೂಲಿಂಗ್ ಕೊಟ್ಟಿದ್ದಾರೆ, ಸದನ ನಡೆಸಿ ನಿಮ್ಗೆ ಅಧ್ಯಕ್ಷ ಸಂಜೆ ಮಠ ಮಾತಾಡಕ್ ಕೊಟ್ರು ಅದನ್ನ ಒಂದ್ ನಿಮಿಷ ಅಧ್ಯಕ್ಷ. ಸರ್ ಅಧ್ಯಕ್ಷ ಸುನೀಲ್ ಅವರು ರಾಯರೆಡ್ಡಿ ಅವರು ಮತ್ತು ದಿನೇಶ್ ಗುಂಡೂರಾವ್ ಅವರು 146 ಮತ್ತು 147 ಅನ್ನ ಕೋಟ್ ಮಾಡಿದ್ದಾರೆ. 146 ಮತ್ತು 147 ಹೇಳಿದ್ದಾರೆ. 146 ಏನ್ ಹೇಳುತ್ತೆ? ಒಂದು ನಿರ್ಣಯವನ್ನು ಮಂಡಿಸಲು ಇಷ್ಟಪಟ್ಟಿರುವ ಮಂತ್ರಿಗಳಲ್ಲದ ಒಬ್ಬರು, ಐ ಅಗ್ರಿ, ಮಂತ್ರಿಗಳಲ್ಲದವರು ನಿರ್ಣಯ ಮಾಡ್ಬೇಕಾದ್ರೆ 7 ದಿನ ಮುಂಚೆ ನೋಟಿಸ್ ಕೊಡಬೇಕು ಅಂತ ಅವ್ರು ಹೇಳ್ತಾರೆ. ಅದ್ ನಾನು ಒಪ್ಕೋತೀನಿ. ಎರಡನೇದು 147ರಲ್ಲಿ ನಿರ್ಣಯದ ವಿಷಯ ಮತ್ತು ಅದನ್ನು ಅಂಗೀಕರಿಸಲು ಷರತ್ತುಗಳು. ಒಬ್ಬ ಸದಸ್ಯ ಅಥವಾ ಒಬ್ಬ ಮಂತ್ರಿಗಳು ಸಾರ್ವಜನಿಕ ಹಿತಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಿಷಯದಲ್ಲಿ ಒಂದು ನಿರ್ಣಯ ಮಂಡಿಸಬಹುದು ಅಂತಿದೆ. ಎಷ್ಟು ದಿನದಲ್ಲಿ ಅಂತ ಇದರಲ್ಲಿ ಇಲ್ಲ. ಒಂದು ನಿಮಿಷ, ಎಷ್ಟು ದಿನದ ಮುಂಚೆ ನೋಟಿಸ್ ಕೊಡಬೇಕು, ಈಗ ಕೊಡ್ಬೇಕಾ, ಮುಂಚೆ ಕೊಡ್ಬೇಕಾ ಅಂತಿಲ್ಲ. ನಿಮ್ಮ ಪಾರ್ಲಿಮೆಂಟರಿ ಪ್ರಾಕ್ಟೀಸ್ ಅಲ್ಲಿ ಅವ್ರೇನ್ ಹೇಳ್ತಾರೆ? ಸರ್ಕಾರಿ ನಿರ್ಣಯಗಳು ಅಂತಿದೆ. ಒಂದು ನಿಮಿಷ ಸರ್, ಪಾರ್ಲಿಮೆಂಟರಿ ಪ್ರಾಕ್ಟೀಸ್ ಇದು. ನಿಮ್ಮ ನಿಯಮದಲ್ಲಿ ಇಲ್ಲ ಅಂದ್ರೆ ನಾವು ಇದಕ್ಕೆ ಹೋಗ್ಬೇಕಲ್ಲ, ಬೇರೆ ನಿರ್ಣಯ ಇಲ್ಲ. ಆ ಸರ್ಕಾರಿ ಪ್ರಾಕ್ಟೀಸ್ ಅಲ್ಲಿ ನೀನು ಹೇಳ್ತಾರೆ ವಾಸ್ತವಿಕ ಪದ್ಧತಿಯ ಪ್ರಕಾರ ಸರ್ಕಾರಿ ನಿರ್ಣಯಗಳು. ನಾವೇ ಕೇಳಿ 20 ವರ್ಷದಿಂದ ನಾವು ಕೇಳಿದ್ವಿ. ಈ ರೂಲ್ಸ್ ಪ್ರಕಾರ ಹೇಳ್ತಾ ಇದ್ದೆ, ನೀವು ಕೇಳಿ. ಈ ರೂಲ್ಸ್ ಸರಿ ನಿಮ್ಗೆ ಗೊತ್ತಾದಾಗ ನೀವು ತಪ್ಪಿಸ್ತರಾಗಿದ್ದೀರಿ, ಅದಕ್ಕಾಗ ಪಾರ್ಲಿಮೆಂಟರಿ ಬುಕ್ಕಿಗೆ ಹೋಗುದು. ನಿಮ್ಮೆಲ್ಲ ಸುಮ್ಮನೆ ಯಾವಾಗ ಮಂಡಿಸ ಹೇಳ್ತೇನೆ, ಸರ್ಕಾರ ಎಮರ್ಜೆನ್ಸಿ ಯಾವಾಗ ಕೂಡ ಮಂಡಿಸಬಹುದು, ಪಾರ್ಲಿಮೆಂಟ್ ಹೋಗುದು.